ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾದ ಬಳಿಕ ಜಗತ್ತಿನಲ್ಲಿ ವ್ಯಾಪಾರ ಯುದ್ಧ ಆರಂಭವಾಗಿತ್ತು. ಚೀನಾ, ಕೆನಡಾ, ಮೆಕ್ಸಿಕೋ ವಿರುದ್ಧ ವಿಧಿಸಿದ ಸುಂಕವನ್ನ ಹೆಚ್ಚಿಸಿದ್ರು. ಇದರ ನಡುವೆ ಜಗತ್ತಿನಲ್ಲಿ ನಡೆತಿರೋ 2 ಯುದ್ಧಗಳನ್ನ ನಿಲ್ಲಿಸೋಕೆ ತಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ರು. ಟ್ರಂಪ್ ಅಧ್ಯಕ್ಷರಾಗ್ತಿದ್ದಂತೆ ಗಾಜಾದ ಮೇಲೆ ಯುದ್ಧ ಸಾರಿದ್ದ ಇಸ್ರೇಲ್ ಯುದ್ಧ ವಿರಾಮ ಘೋಷಿಸಿತು. ಆದ್ರೆ ಹಮಾಸ್ ಉಗ್ರರು ಬಾಲ ಬಿಚ್ಚುತ್ತಿದ್ದಂತೆ ಏಕಾಏಕಿ ಮತ್ತೆ ನಿರಂತರ ದಾಳಿಗಳನ್ನ ನಡೆಸುತ್ತಿದೆ. ಅತ್ತ ರಷ್ಯಾ ಉಕ್ರೇನ್ ನಡುವೆ ಕದನ ವಿರಾಮ ಘೋಷಿಸೋಕೆ ನಿರಂತರ ಪ್ರಯತ್ನಗಳು ಆಗ್ತಿವೆ. ಆದ್ರೆ ಉಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ತಮ್ಮ ದೇಶದ ಸಾರ್ವಭೌಮತ್ವವನ್ನ ಉಳಿಸಿಕೊಳ್ಳೋಕೆ ಜೀವ ಕೊಡಲು ಸಿದ್ಧ ಅಂತ ಹೇಳಿದ್ದಾರೆ. ಇದು ಕದನ ವಿರಾಮ ಘೋಷಿಸೋ ಪ್ರಯತ್ನಗಳಿಗೆ ಹಿನ್ನಡೆ ಉಂಟು ಮಾಡಿದೆ. ಇದೆಲ್ಲವೂ ಒಂದು ತೂಕವಾದ್ರೆ ಇರಾನ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷಕ್ಕೆ ಮತ್ತೊಂದು ತೂಕವಿದೆ. ಹಿಂದಿನಿಂದಲೂ ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಅದರಲ್ಲೂ ಇರಾನ್ ಅಣ್ವಸ್ತ್ರಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಅಮೆರಿಕ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಒಂದು ವೇಳೆ ಇರಾನ್ ಅಭಿವೃದ್ಧಿಪಡಿಸಿದ ಅಣ್ವಸ್ತ್ರಗಳು ಉಗ್ರರ ಕೈಗೆ ಸಿಕ್ಕರೆ ಜಗತ್ತಿಗೆ ಕಂಟಕ ತರಲಿದೆ ಅನ್ನೋದು ಅಮೆರಿಕದ ನಿಲುವಾಗಿದೆ. ಆದ್ರೆ ಇರಾನ್ ಇದನ್ನ ಅಲ್ಲಗಳೆದಿತ್ತು. ತನ್ನ ದೇಶವನ್ನ ರಕ್ಷಣೆ ಮಾಡಿಕೊಳ್ಳೋಕೆ, ಮಧ್ಯಪ್ರಾಚ್ಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳೋಕೆ ಅಣ್ವಸ್ತ್ರ ಅಭಿವೃದ್ಧಿ ಅವಶ್ಯಕ ಅಂತ ಪ್ರತಿಪಾದಿಸಿತ್ತು. ಇದೇ ಕಾರಣಕ್ಕೆ ಅಮೆರಿಕ ಹೇರಿದ್ದ ನಿರ್ಬಂಧಗಳ ನಡುವೆಯೂ ಅಣ್ವಸ್ತ್ರಗಳು ಮತ್ತು ಕ್ಷಿಪಣಿಗಳನ್ನ ಅಭಿವೃದ್ಧಿಪಡಿಸಿತ್ತು. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಇರಾನ್ ಅಣ್ವಸ್ತ್ರಗಳ ಅಭಿವೃದ್ಧಿ ನಿಲ್ಲಿಸಲು 2 ತಿಂಗಳು ಗಡುವು ನೀಡಿದ್ರು. ಆದ್ರೆ ಇದಕ್ಕೆ ಇರಾನ್ ಸೆಡ್ಡು ಹೊಡೆದು ನಿಂತಿದೆ. ಟ್ರಂಪ್ ನೀಡಿರೋ ಗಡುವು ಮುಗಿಯಲು ಕೆಲವೇ ವಾರಗಳ ಸಮಯವಿದೆ. ಇದರ ನಡುವೆ ಬುಧವಾರ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಇದರಲ್ಲಿ ಇರಾನ್ನ ಅಣ್ವಸ್ತ್ರಗಳು, ಕ್ಷಿಪಣಿಗಳು ಇರೋ ಸುರಂಗವನ್ನ ಅನಾವರಣ ಮಾಡಿದೆ. ಇದಕ್ಕೆ ಕ್ಷಿಪಣಿಗಳ ನಗರ ಅಂತ ಇರಾನ್ ಸೇನೆ ಹೆಸರಿಟ್ಟಿದೆ. ಸುಮಾರು 85 ಸೆಕೆಂಡ್ಗಳ ವಿಡಿಯೋದಲ್ಲಿ ಇರಾನ್ ಸೇನೆಯ ಮುಖ್ಯಸ್ಥ ಮೇಜರ್ ಜನರಲ್ ಮೊಹಮ್ಮದ್ ಹುಸೈನ್ ಬಗೇರಿ ಮತ್ತು ಇರಾನ್ ವಾಯುಸೇನೆ ಮುಖ್ಯಸ್ಥ ಅಮೀರ್ ಅಲಿ ಹಜೀಜ್ ದೇಹ್ ಕಾಣಿಸಿಕೊಂಡಿದ್ದಾರೆ. ಇರಾನ್ ಅನಾವರಣಗೊಳಿಸಿರೋ ಹೊಸ ಸುರಂಗದಲ್ಲಿ ಖೇಬರ್ ಶೆಕೆನ್, ಗಾಹ್ದರ್ ಹೆಚ್, ಸೆಜಿಲ್ ಮತ್ತು ಪವೇಹ್ನಂತಹ ಸುಧಾರಿತ ಕ್ಷಿಪಣಿಗಳನ್ನ ಶೇಖರಿಸಲಾಗಿದೆ. ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಇರಾನ್ ಇದೇ ಕ್ಷಿಪಣಿಗಳನ್ನ ಬಳಸಿ ದಾಳಿ ಮಾಡಿತ್ತು. ಆದ್ರೆ ಈ ವಿಡಿಯೋದಿಂದಾಗಿ ಇರಾನ್ ನಿರ್ಮಿಸಿರೋ ಸುರಂಗ ದಾಳಿ ನಿರೋಧಕ ವ್ಯವಸ್ಥೆಯನ್ನ ಒಳಗೊಂಡಿಲ್ಲ ಅನ್ನೋದನ್ನ ಜಗಜ್ಜಾಹೀರು ಮಾಡಿದೆ. ಈ ಸುರಂಗದಲ್ಲಿ ಶಸ್ತ್ರಾಸ್ತ್ರಗಳನ್ನ ಒಂದಕ್ಕೊಂದು ಹೊಂದಿಕೊಂಡಂತೆ ಶೇಖರಿಸಲಾಗಿದೆ. ಅಲ್ಲದೆ ಸ್ಫೋಟ ನಿರೋಧಕ ಬಾಗಿಲುಗಳನ್ನ ಸಹ ಅಳವಡಿಸಿಲ್ಲ. ಒಂದು ವೇಳೆ ಈ ಸುರಂಗದ ಮೇಲೆ ದಾಳಿ ನಡೆದ್ರೆ ಭಾರೀ ಪ್ರಮಾಣದ ಹಾನಿಯಾಗೋ ಸಾಧ್ಯತೆಗಳಿವೆ ಅಂತ ರಕ್ಷಣಾ ತಜ್ಞರು ಹೇಳ್ತಿದ್ದಾರೆ. ಎರಡ್ 2020ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇರಾನ್ ಅಣ್ವಸ್ತ್ರಗಳು ಮತ್ತು ಕ್ಷಿಪಣಿಗಳನ್ನ ಶೇಖರಿಸಲು ಮೊದಲ ಸುರಂಗ ನಿರ್ಮಿಸಿತ್ತು. ಇದರಲ್ಲಿ ಖಂಡಾಂತರ ಕ್ಷಿಪಣಿಗಳನ್ನ ಶೇಖರಿಸಲಾಗಿತ್ತು. ಅವುಗಳನ್ನ ಸುಲಭವಾಗಿ ಸಾಗಿಸಿ ಸುಲಭವಾಗಿ ಕ್ಷಿಪಣಿಗಳನ್ನ ಉಡಾಯಿಸಲು ಅನುವಾಗೋ ರೀತಿ ಸಂಚಾರ ಸೌಲಭ್ಯವನ್ನು ಸಹ ಸುರಂಗದಲ್ಲಿ ಅಳವಡಿಸಲಾಗಿತ್ತು. ಇದಾದ 3 ವರ್ಷಗಳ ಬಳಿಕ ಯುದ್ಧವಾಹಕ ವಿಮಾನಗಳ ಸಂಗ್ರಹಾಗಾರವನ್ನ ಹೊಂದಿರುವ ಸುರಂಗವನ್ನ ಅನಾವರಣಗೊಳಿಸಿತ್ತು. ಇರಾನ್ ಮೇಲೆ ಅಮೆರಿಕ ಹೇರ್ತಿರೋ ತೀವ್ರ ಒತ್ತಡದ ಸಂದರ್ಭದಲ್ಲಿ ವಿಡಿಯೋ ರಿಲೀಸ್ ಆಗಿದೆ. ಈ ಮೂಲಕ ಇರಾನ್ ಅಮೆರಿಕಕ್ಕೆ ಸೆಡ್ಡು ಹೊಡೆದಿದೆ. ಸುಧಾರಿತ ಯುರೇನಿಯಂ ಉತ್ಪಾದನೆ, ಕ್ಷಿಪಣಿ ಅಭಿವೃದ್ಧಿ ಸೇರಿದಂತೆ ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಕಾರ್ಯಕ್ರಮವನ್ನ ಸಂಪೂರ್ಣ ಸ್ಥಗಿತಗೊಳಿಸುವ ಒಪ್ಪಂದ ಮಾಡಿಕೊಳ್ಳಲು ಟ್ರಂಪ್ ಒತ್ತಾಯಿಸಿದ್ದಾರೆ. ಇದಕ್ಕಾಗಿ 2 ತಿಂಗಳ ಗಡುವು ನೀಡಿದ್ದಾರೆ. ಒಂದು ವೇಳೆ ಇದಕ್ಕೆ ಒಪ್ಪದೆ ಹೋದ್ರೆ ಕಠಿಣ ನಿರ್ಬಂಧಗಳನ್ನ ಹೇರಲಾಗುತ್ತದೆ ಅಂತ ಟ್ರಂಪ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆರ್ಥಿಕ ನಿರ್ಬಂಧಗಳ ಜೊತೆಗೆ ಸೇನಾ ಕಾರ್ಯಾಚರಣೆ ನಡೆಸಲು ಸಹ ಅಮೆರಿಕ ಸಿದ್ಧವಾಗಿದೆ. ಅಮೆರಿಕ ಎಷ್ಟೇ ಒತ್ತಡ ಹೇರ್ತಿದ್ರೂ ಇರಾನ್ ತನ್ನ ನಿಲುವಿನಿಂದ ಹಿಂದೆ ಸರಿತಿಲ್ಲ. ಇರಾನ್ ತನ್ನ ನಿಲುವಿನಿಂದ ಹಿಂದೆ ಸರಿಯದ ಕಾರಣಕ್ಕೆ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ 2 ವಿಮಾನವಾಹಕ ಯುದ್ಧ ನೌಕೆಗಳನ್ನ ನಿಯೋಜಿಸಿದೆ. ಅಲ್ಲದೆ ಹೌತಿ ಉಗ್ರರ ವಿರುದ್ಧ ಆಗಾಗ ದಾಳಿಗಳನ್ನ ಮಾಡುತ್ತಾ ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆಗೆ ತಾನು ಸಿದ್ಧ ಅನ್ನೋ ಸಂದೇಶ ರವಾನಿಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತೊಡೆತಟ್ಟಿದ್ದು, ಒಂದು ವೇಳೆ ಅಮೆರಿಕ ದಾಳಿ ನಡೆಸಿದ್ರೆ ಪ್ರತಿದಾಳಿ ನಡೆಸಲು ತಾನೂ ರೆಡಿ ಅನ್ನೋ ಸಿಗ್ನಲ್ ಕೊಟ್ಟಿದೆ. ಈ ತಿಂಗಳ ಆರಂಭದಲ್ಲಿ ಇರಾನ್ ಸರ್ಕಾರಕ್ಕೆ ಟ್ರಂಪ್ ಪತ್ರ ಬರೆದಿದ್ರು.
ಅಣ್ವಸ್ತ್ರ ಕಾರ್ಯಕ್ರಮ ರದ್ದುಗೊಳಿಸಲು ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ನೀಡಿದ್ದಾರೆ. ಒಂದು ವೇಳೆ ಚರ್ಚೆಗೆ ಬರಲಿಲ್ಲ ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ರು. ಆದರೆ ಟ್ರಂಪ್ ಬೆದರಿಕೆಗೆ ಇರಾನ್ ಬಗ್ಗಿಲ್ಲ. ಈ ಕುರಿತು ಮಾತನಾಡಿರೋ ಇರಾನ್ನ ಸುಪ್ರೀಂ ಲೀಡರ್ ಅಯಾತೊಲ್ಲಾ ಅಲಿ ಖಮೇನಿ ಅಮೆರಿಕದ ಗೊಡ್ಡು ಬೆದರಿಕೆಗೆ ತಾವು ಬಗ್ಗಲ್ಲ ಅಂತ ಹೇಳಿದ್ದಾರೆ. ಖಮೇನಿ ಈ ರೀತಿಯ ನಿಲುವು ತೆಗೆದುಕೊಳ್ತಿದ್ದಂತೆ ಯೆಮೆನ್ ಮೇಲೆ ಅಮೆರಿಕ ನಡೆಸುತ್ತಿದ್ದ ವಾಯು ದಾಳಿಗಳು ಹೆಚ್ಚಾಗಿವೆ. ಹೌತಿ ಉಗ್ರರು ಯೆಮೆನ್ನಲ್ಲಿ ನೆಲೆ ಕಂಡುಕೊಂಡಿದ್ದು ಅಮೆರಿಕ ಇಸ್ರೇಲ್ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಆದ್ರೆ ಹೌತಿ ಉಗ್ರರಿಗೂ ಇರಾನ್ಗೂ ಯಾವುದೇ ಸಂಬಂಧವಿಲ್ಲ. ಹೌತಿ ಉಗ್ರರು ಸ್ವತಂತ್ರವಾಗಿ ದಾಳಿಗಳನ್ನು ನಡೆಸುತ್ತಿದ್ದಾರೆ ಅಂತ ಇರಾನ್ ಹೇಳಿತ್ತು. ಆದ್ರೆ ಇದಕ್ಕೆ ತಿರುಗೇಟು ನೀಡಿರೋ ಟ್ರಂಪ್ ಹೌತಿ ಉಗ್ರರ ಹಿಂದಿರೋದೇ ಇರಾನ್. ಒಂದು ವೇಳೆ ಹೌತಿ ಉಗ್ರರು ಅಮೆರಿಕದ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಇದಕ್ಕೆ ಇರಾನ್ ಹೊಣೆ ಹೊರಬೇಕಾಗುತ್ತದೆ ಅಂತ ಹೇಳಿದ್ರು. ಒಟ್ನಲ್ಲಿ ಜಗತ್ತಿನ ಮೇಲೆ ಮತ್ತೊಂದು ಯುದ್ಧದ ಕಾರ್ಮೋಡ ಕವಿಯುತ್ತಿದೆ. ಈಗಾಗಲೇ ನಡೀತಿರೋ 2 ಯುದ್ಧಗಳಿಂದ ಜಗತ್ತಿನಲ್ಲಿ ಅನಿಶ್ಚಿತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಒಂದು ವೇಳೆ ಮತ್ತೊಂದು ಯುದ್ಧವೇನಾದ್ರೂ ಆರಂಭವಾದ್ರೆ ಈಗ ನಿರ್ಮಾಣವಾಗಿರೋ ಅನಿಶ್ಚಿತ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸೋದಂತೂ ಸುಳ್ಳಲ್ಲ.